ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ನಲ್ಲಿ ಬರುವಂತಹ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 2026 ಎಕ್ಸಾಮ್ಗೆ ಬರುವಂತಹ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಡಿಸ್ಕಷನ್ ಮಾಡೋಣ. ಸೊ 2026 ಕೇಳುವಂತಹ ಪ್ರಮುಖ ಪ್ರಶ್ನೆಗಳನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಪ್ ಲಿಂಕ್ ಇದೆ. ಸೊ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ನ ಜಾಯ್ನ್ ಆದ್ರೆ ಈ ಕೊಟ್ಟಿರುವಂತಹ ಕ್ವಶನ್ ಅಲ್ಲಿ ಅಕ್ಯುರೇಟ್ ಯಾವ ಮೆಥಡ್ ಇನ್ ಪ್ರಾಬ್ಲಮ್ ಹೇಗೆ ಬಿಡಿಸಬೇಕು ಅದನ್ನ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಸೊ ಕ್ವಶನ್ ನೋಡ್ತಾ ಹೋಗೋಣ. 2026 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 5 ಮಾರ್ಕ್ಸ್ ಗೆ ಕೇಳುವಂತಹ ಪ್ರಾಬ್ಲಮ್ ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿ, ಕ್ವಿಕ್ ಅಸೆಟ್, ಇನ್ವೆಂಟರಿ. ಅಂದ್ರೆ ರೇಷಿಯೋ ಕಂಡುಹಿಡಿಯೋದ್ರ ಬದಲಾಗಿ ಈ ಅಸೆಟ್ಸ್ ಗಳನ್ನ ಅವರೇ ರೇಷಿಯೋ ಕೊಟ್ಟು ಅಸೆಟ್ ಗಳನ್ನ ಕಂಡುಹಿಡಿಯೋದಕ್ಕೆ ಹೇಳ್ತಾರೆ, ಲಯಬಿಲಿಟಿ ಕಂಡುಹಿಡಿಯೋದಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಎರಡನೇದು ಫಂಡ್ಸ್ ಫ್ರಮ್ ಆಪರೇಷನ್. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನಲ್ಲಿ ಬರುವಂತ ಫಂಡ್ಸ್ ಫ್ರಮ್ ಆಪರೇಷನ್ ಅಕೌಂಟ್ ಏನಿದೆ, ಸೊ ಆ ಚಾರ್ಟ್ ನ ಪ್ರಿಪೇರ್ ಮಾಡುವಂತ ಲೆಕ್ಕ ನಿಮಗೆ ಕೇಳ್ತಾರೆ. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಸೊ 3 ಆಕ್ಟಿವಿಟಿ ಇದೆ. ಸೊ ಅದರಲ್ಲಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ನಿಮಗೆ 5 ಮಾರ್ಕ್ಸ್ ಗೆ ಬರುತ್ತೆ. ಅಂದ್ರೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಇದೆ. ಸೊ ಅದರಿಂದ ಇದರಲ್ಲಿ ಕೇಳೋದು ನಿಮಗೆ ಆಪರೇಟಿಂಗ್ ಆಕ್ಟಿವಿಟಿ. ಕಾಮನ್ ಸೈಜ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಾಮನ್ ಸೈಜ್ ಕೇಳ್ತಾರೆ. ಕಂಪೇರೇಟಿವ್ ಕಾಮನ್ ಸೈಜ್ ಅಂತ 2 ಇದೆ. ಅದರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಅಂತ ಮತ್ತೆ 2 ಇದೆ. ಟ್ರೆಂಡ್ ಅನಾಲಿಸಿಸ್ ಅಂತ ಇದೆ. ನಿಮಗೆ ಕೇಳೋದು ಕಾಮನ್ ಸೈಜ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ. ಸೊ ಇಷ್ಟು ಪ್ರಾಬ್ಲಮ್ ನ ನೀವು ನೋಡ್ಕೊಂಡ್ರೆ ಸಾಕು 5 ಮಾರ್ಕ್ಸ್ ಗೆ. ಇನ್ನು 10 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಅಥವಾ 15 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಕೇಳ್ತಾರೆ. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. 3 ಅಕೌಂಟ್ ನ ಪ್ರಿಪೇರ್ ಮಾಡುವಂತ ಅಕೌಂಟ್. ಸೊ 3 ಚಾರ್ಟ್ ನ ಪ್ರಿಪೇರ್ ಮಾಡಿ ನೀವು ಟ್ಯಾಲಿ ಮಾಡಬೇಕು. ಅದೇ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಓಪನಿಂಗ್ ಕ್ಯಾಶ್ ನ ನಾವು ಎಂಟ್ರಿಯಿಂದ ಸ್ಟಾರ್ಟ್ ಮಾಡಿ ಕ್ಲೋಸಿಂಗ್ ಕ್ಯಾಶ್ ಆನ್ಸರ್ ಕ್ವಶನ್ ಅಲ್ಲಿ ಕೊಟ್ಟಿದ್ದು ಅಕ್ಯುರೇಟ್ ಆನ್ಸರ್ ಬರಬೇಕು. ಸೊ ಈ ರೀತಿಯಾಗಿ ಕಂಡುಹಿಡಿಯುವಂತ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಂದೇ ಅಕೌಂಟ್ ನಲ್ಲಿನೇ ಬಿಡಿಸ್ತೀವಿ. ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ನ ಫಾರ್ಮ್ಯಾಟ್ ನೋಡ್ಕೋಬೇಕು ನೀವು. ಅವ್ರು ಕೊಟ್ಟಿರುವಂತ ಐಟಮ್ಸ್ ನ ನೀವು ಹೊಂದಿಸಬೇಕು. ಹೊಂದಿಸಿದ ನಂತರ ಕಂಪೇರೇಟಿವ್ ಮಾಡಬೇಕು. ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಕರೆಂಟ್ ರೇಷಿಯೋ, ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ಕಾಸ್ಟ್ ರೇಷಿಯೋ. ಸೊ ಇಷ್ಟು ರೇಷಿಯೋ ಮೇಲೆ ಒಂದು ಕ್ವಶನ್ ಸೇರಿಸಿ ಇರ್ತದೆ. ಅಂದ್ರೆ ಅವ್ರ ಅಸೆಟ್ಸ್ ಲಯಬಿಲಿಟೀಸ್ ಡೀಟೇಲ್ಸ್ ನ ಕೊಟ್ಟಿರ್ತಾರೆ. ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಗ್ರಾಸ್ ಪ್ರಾಫಿಟ್, ಸೇಲ್ಸ್ ಇದ್ರ ಬಗ್ಗೆ ಕೊಟ್ಟಿರ್ತಾರೆ. ಒಂದು ಟ್ರೇಡಿಂಗ್ ಅಕೌಂಟ್, ಒಂದು ಬ್ಯಾಲೆನ್ಸ್ ಶೀಟ್ ನ ಕೊಟ್ಟು ಅದರ ಮೇಲೆ ನೀವು ಈ 5 ರೇಷಿಯೋಗಳನ್ನ ಕಂಡುಹಿಡಿಯೋದಕ್ಕೆ ಕ್ವಶನ್ ಕೊಟ್ಟಿರ್ತಾರೆ. ಸೊ ಇದಿಷ್ಟು ನಿಮಗೆ ಇರುವಂತ 5 ಮತ್ತು 15 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದರಲ್ಲಿ ಅಕ್ಯುರೇಟ್ ಕ್ವಶನ್ಸ್ ಗಳು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ಲಾಸ್ ನ ಜಾಯ್ನ್ ಆದ್ರೆ ಅಕ್ಯುರೇಟ್ ಆಗಿ ಯಾವ ಪ್ರಾಬ್ಲಮ್ ಇದೆ, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಇನ್ನು 2 ಮಾರ್ಕ್ಸ್ ನಲ್ಲೂ ಕೂಡ ಪ್ರಾಬ್ಲಮ್ಸ್ ಬರುತ್ತೆ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೇಳ್ತಾರೆ, ಕ್ಯಾಪಿಟಲ್ ರೇಷಿಯೋ ಕೇಳ್ತಾರೆ. ಇನ್ನು 5 ಮಾರ್ಕ್ಸ್ ನಲ್ಲಿ ಥಿಯರಿ ಬರುತ್ತೆ ಒಂದು ಪ್ರಶ್ನೆ. Explain 5 tools and techniques of management accounting. Discuss difference between financial account and management account. Explain 5 functions of management account. Explain difference between cost accounting and management accounting. Explain objectives of management accounting. Explain advantages and disadvantages of management accounting. Explain features or characteristics of management accounting. So ಇದರಲ್ಲಿ 15 ಮಾರ್ಕ್ಸ್ ಇದೆ ನಿಮಗೆ. 5 ಮತ್ತು 10 ಎರಡು ಬರುತ್ತೆ. 15 ಮಾರ್ಕ್ಸ್ ಕೂಡ ಬರುತ್ತೆ. ಇನ್ನು 2 ಮಾರ್ಕ್ಸ್ ನ ಥಿಯರಿ ಯಾವುದು ಓದ್ಕೋಬೇಕಂದ್ರೆ ಮೀನಿಂಗ್ ಕ್ವಶನ್ಸ್ ಫಸ್ಟ್. ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಕೌಂಟ್, ವಾಟ್ ಈಸ್ ರೇಷಿಯೋ, ವಾಟ್ ಈಸ್ ನೆಗೆಟಿವ್ ಕ್ಯಾಶ್ ಫ್ಲೋ, ವಾಟ್ ಈಸ್ positive cash flow, what is a fund flow statement, what is cash flow statement, what is trend analysis, what is financial statement, what is debt equity ratio, give its formula, what is profitability ratio, give its formula, what is gross profit ratio, give its formula, what is net profit ratio, give its formula. In points based questions, state 2 advantages and disadvantages of management accounting, state 2 uses of a fund flow and a cash flow statement, state 4 functions of management accounting, state 2 objectives of cash flow statement and fund flow statement, state 4 example of non-operating income, state 4 example of non-operating expenses, state 4 features of management account, state 4 techniques of management account. ಸೊ ಇಷ್ಟು ಪಾಯಿಂಟ್ಸ್ ಕ್ವಶನ್ಸ್ ಮತ್ತೆ ಮೀನಿಂಗ್ ಕ್ವಶನ್ಸ್ 2 ಮಾರ್ಕ್ಸ್ ನಲ್ಲಿ ಬರುತ್ತೆ. ಅದು ಇಷ್ಟರಲ್ಲೇನೆ ಬರುತ್ತೆ. 5 ಮಾರ್ಕ್ಸ್ ಪ್ರಾಬ್ಲಮ್ ಹೆಸರು ಹೇಳಿದೀನಿ, 10 ಮಾರ್ಕ್ಸ್ ಪ್ರಾಬ್ಲಮ್ ಹೆಸರು ಹೇಳಿದೀನಿ, 15 ಮಾರ್ಕ್ಸ್ ಪ್ರಾಬ್ಲಮ್ ಹೆಸರು ಹೇಳಿದೀನಿ, ಹಾಗೆ ಥಿಯರಿ ಯಾವ್ದು ಬರುತ್ತೆ ಅಂತ ಹೇಳಿದೀನಿ. ಸೊ ಅಕ್ಯುರೇಟ್ ಇದರಲ್ಲಿ ಯಾವ್ದು ಬರುತ್ತೆ ಅನ್ನೋದು ನಿಮಗೆ ನಮ್ಮ ಆಪ್ ನಲ್ಲಿ ಸಿಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ನೊಂದಿಗೆ ಸಿಗೋಣ.